ನೀವೇ ನೋಡ್ತಾ ಇದ್ದೀರಲ್ಲ, ಈಗ ನಾವು ಆಲೇ 2 ರೌಂಡ್ 3 ರೌಂಡು ಇಡೀ 8 ಕ್ಷೇತ್ರ ಚುನಾವಣೆ ಪ್ರಚಾರವನ್ನು ನಮ್ಮ ಅಭ್ಯರ್ಥಿ ಮಾಡಿದ್ದಾರೆ. ಈಗ ಪಂಚಾಯಿತಿ ಹಂತಕ್ಕೂ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ, ಮದ್ದೂರಿನಲ್ಲಿ ಮಾಡಿದ್ದಾರೆ, ಇವತ್ತು ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾಯಿದ್ದಾರೆ. ನಾವು ನಮ್ಮ ಜನರ ಹತ್ರ ಹೇಗೆ ಹೋಗಬೇಕು ಅನ್ನೋ ನಾವು ಪ್ಲ್ಯಾನ್ ಮಾಡ್ಕೊಂಡು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ನಾವು ಜನರಿಗೆ ಏನು ಸಂದೇಶ ಕೊಡಬೇಕು ನಾವು ಮಾಡ್ತೀವಿ. ಅವರು ಮಾಜಿ ಮುಖ್ಯಮಂತ್ರಿಗಳು ಅವರೇನು ನಮ್ಮಂಗೆ ಕಷ್ಟಪಡಬೇಕಾಗಿಲ್ಲ, ಚುನಾವಣೆ ಮಾಡ್ತಾರೆ. ತೀರ್ಮಾನ ಕೊನೆಗೆ ಇಬ್ಬರೂ ಒಂದು ಮಿತ್ರ ಪಕ್ಷ JDS ಆ್ಯಂಡ್ BJP ಕಳೆದ ಬಾರಿ ಇದೇ ಕಾಂಗ್ರೆಸ್ ಪಕ್ಷದ ಜೊತೆಲಿ ಹೋಗಿದ್ರು ಅವ್ರ ಮಗನ್ನ, ಈ ಬಾರಿ BJPನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ 5 ವರ್ಷಕ್ಕೆ ಒಂದೊಂದು ಪಕ್ಷದ ಜೊತೆ ನಿಲ್ಲೋ ಅಂತ, ಅದು ಅವ್ರ ಸ್ವಾರ್ಥಕ್ಕೆ ನಿಲ್ತಾರಾ ಅಥವಾ ಈ ರಾಜ್ಯಕ್ಕೋಸ್ಕರ ನಿಲ್ತಾರಾ, ರಾಷ್ಟ್ರಕ್ಕೋಸ್ಕರ ನಿಲ್ತಾರಾ ಅವರೇ ಹೇಳ್ಬೇಕು, ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ. ಪ್ರತಿ 5 ವರ್ಷಕ್ಕೆ ಒಂದ್ಸಲಿ ಅವರ ನಿಲುವು ಬದಲಾವಣೆ ಆಗುತ್ತೆ ಅನ್ನೋದು ಸ್ಪಷ್ಟ ಗೊತ್ತಾಗ್ತಾ ಇದೆ. ಅದರಿಂದ ಅವ್ರ ಚುನಾವಣೆ ಅವ್ರು ಮಾಡ್ತಾರೆ, ನಮ್ಮ ಚುನಾವಣೆ ನಾವು ಮಾಡ್ತೀವಿ. ಮುಂದೆ ಎಲ್ಲಿ ಹೋಗ್ತಾರೆ ಹಾಗಾದ್ರೆ ಅದನ್ನ ಅವರೇ ಹೇಳಬೇಕು, ನೀವೆಲ್ಲರೂ ಕೇಳಬೇಕಂತೆ ನೋಡ್ಕೊಂಡು. ಅಲ್ಲ ಸರ್, ಈಗ ರಾಜಣ್ಣ ಒಂದು ಮಾತು ಹೇಳಿದ್ದಾರೆ, ಅಂದರೆ ವಿವಾದ ಆಗಿದೆ ಅದು, ಅಂದರೆ ಸಾಯೋ ಟೈಮಲ್ಲಿ ದೇವೇಗೌಡರಿಗೆ ರಾಜಕೀಯ ಬೇಕಾಗಿತ್ತ, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಾನು ದೇವೇಗೌಡರ ಬಗ್ಗೆ ಅಪಾರವಾದಂಥ ಪ್ರೀತಿ, ವಿಶ್ವಾಸ, ಗೌರವ ಇಟ್ಕೊಂಡ್ರು. ರಾಜಣ್ಣವರು ಯಾತು ಕೇಳಿದ್ರು ಏನೋ ಗೊತ್ತಿಲ್ಲ. ಅಂದರೆ ಈ ವಯಸ್ಸಿನಲ್ಲಿ ಎಲ್ಲ ಥರದ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಏನೋ ನಿಟ್ಟಿನಲ್ಲಿ ಹೇಳಿದ್ರ ಅಥವಾ ಬೇರೆ ಥರದಲ್ಲಿ ಹೇಳಿದ್ರೆ ಗೊತ್ತಿಲ್ಲ. ಈ ರಾಜ್ಯದ ಜನ ಪ್ರೀತಿ ಮಾಡಿದ್ದಾರೆ ಅವರಿಗೆ. ಈ ವಯಸ್ಸಿನಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋ ಟೈಮ್ನಲ್ಲಿ ಅವರು ಚುನಾವಣೆ ಮಾಡ್ತಾಯಿದ್ದಾರೆ ಏನೋ ಥರ ಹೇಳಿರ್ಬೋದೇನೋ, ಅದನ್ನು ಇಂಟರ್ಪ್ರಿಟ್ ಮಾಡೋಕ್ಕೆ ಹೋದಾಗ ಏನೇನೋ ಆಗ್ತದೆ. ಅದನ್ನೇ ಹಾಕಿ ಕಳೆದ 5 ವರ್ಷದಿಂದ ಚಲುವರಾಯಸ್ವಾಮಿಯವರು ಎಲೆಕ್ಷನ್ ಸ್ಟ್ರಾಟಜಿ ಯಾವುದೂ ಫೇಲ್ ಆಗಿಲ್ಲ. ಈ ಬಾರಿನೂ ಕೂಡ ಯಶಸ್ವಿ ಆಗುತ್ತಾ? ನಾನು ನನ್ನ ಮನೆ ದೇವರು ಚಲುವರಾಯನ ಸ್ವಾಮಿ ಹತ್ರ ನಿಂತಿದ್ದೀನಿ, ನೀವು ಇಲ್ಲಿ ಬಂದಿದ್ದೀರಾ ಆಕಸ್ಮಿಕವಾಗಿ. ನನಗೆ ಯಾವತ್ತೂ ದೇವರು ಪರೀಕ್ಷೆ ಮಾಡಿದ್ದಾನೆ, ಕಷ್ಟ ಕೊಟ್ಟಿದ್ದಾನೆ, ಬಟ್ ಅಂತಿಮವಾದಂಥ ಫಲಿತಾಂಶ ಅಂತೂ ನನ್ನ ಪರವಾಗಿ ಕೊಟ್ಟಿದ್ದಾರೆ. ಈ ಚುನಾವಣೆ ನಾವು ಗೆಲ್ತೀವಿ ಸರ್. ಇದೇನಾದರೂ ಒಂದು ವೇಳೆ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ನಡುವಿನ ಚುನಾವಣೆ ಜನ ಯಾವ ರೀತಿ ಅದನ್ನು ತೀರ್ಮಾನ ಮಾಡ್ತಾರೋ ನಾನು ಅದನ್ನ ಹೇಳಲಿಕ್ಕಾಗಲ್ಲ. ಕಾಂಗ್ರೆಸ್ ವರ್ಸಸ್ಸು ಮೈತ್ರಿ ಪಕ್ಷ ಅಂದು ಮಾಡ್ತಾರೋ, ಸಿದ್ದರಾಮಯ್ಯ DK ಚಲುವರಾಯಸ್ವಾಮಿ ವರ್ಸಸ್ಸು ಅಭ್ಯರ್ಥಿ ಅಂತ ಮಾಡ್ತಾರೋ, ಅಥವಾ ನಮ್ಮ ಅಭ್ಯರ್ಥಿ ಜೊತೆಗೆ ನಮ್ಮನ್ನು ಸೇರಿಸ್ತಾರೋ, ಅದು ನಾನು ತೀರ್ಮಾನ ಮಾಡೋದು ಸೂಕ್ತ ಅಲ್ಲ. ನಮ್ಮ ಜನ ಇವತ್ತು ನನಗೆ ಒಂದೇ ಒಂದು, ನನಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಮಂಡ್ಯಕ್ಕೆ ಯಾವತ್ತು ಹೋದೆ ಅವತ್ತಿಂದನೂ ಒಂದು ತುಂಬ ಆಸೆ ಇತ್ತು, ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯ ಅಭಿವೃದ್ಧಿಯನ್ನು ಸಮಗ್ರವಾಗಿ ಮಾಡಬೇಕು ಅಂತ. ಕಾರಣಾಂತರದಿಂದ ಪರಿಪೂರ್ಣವಾದಂಥ ಅವಕಾಶ ಸಿಕ್ಕಿರಲಿಲ್ಲ. ನಾನು 2 ಬಾರಿ ಮಂತ್ರಿ ಆದಾಗಲೂ, ಒಂದು ಬಾರಿ 16 ತಿಂಗಳು, ಒಂದು ಬಾರಿ 20 ತಿಂಗಳು ಮಂತ್ರಿ ಆಗಿದ್ದೆ. ಮತ್ತು ಪೂರ್ಣ ಪ್ರಮಾಣದ ಸರ್ಕಾರ ಅಲ್ಲ. ಅವತ್ತು ಧರ್ಮಸಿಂಗ್ ಜೊತೆ 16 ತಿಂಗಳು ಮಾಡಿದೋ, ನಂತರ ಯಡಿಯೂರಪ್ಪನ ಜೊತೆ ಇದು ಮಾಡಿದೋ. ಇವತ್ತು 136 ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನನ್ನನ್ನು ಕೃಷಿ ಸಚಿವನಾಗಿ ನಮ್ಮ ಪಕ್ಷ, ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮಾಡಿದ್ದಾರೆ. ನನಗೀಗ ಒಂದು ಅವಕಾಶ ಇದೆ. ಕಳೆದ 8 ತಿಂಗಳು ಹಗಲಿರುಳು ನಾನು ಒಂದು ಸೆಕೆಂಡ್ ಪುರ್ಸತ್ತಿಲ್ದಂಗೆ ಈ ಜಿಲ್ಲೆಯ ಮತ್ತು ಈ ಇಲಾಖೆಯ ಕಾರ್ಯಕ್ರಮಗಳನ್ನ ರಾಜ್ಯದುದ್ದಕ್ಕೂ ಮಾಡ್ಕೊಂಬಂದಿದ್ದೀನಿ. ಉಳಿದಿರ್ತಕ್ಕಂಥ 4 ವರ್ಷ ನನಗೊಂದು ಕನಸಿದೆ. ಅದರ ಜೊತೆ ಕೈ ಜೋಡಿಸ್ತಕ್ಕಂಥ ನರೇಂದ್ರ ಸ್ವಾಮಿ, ಬಾಬು ಅವರು, ರವಿ ಮತ್ತು ಉದಯ್ ಮತ್ತು ನಮ್ಮ ದರ್ಶನ್, ಈಗ ಪಾರ್ಲಿಮೆಂಟಿಗೆ ನಿಂತಿರ್ತಕ್ಕಂಥ ಚಂದ್ರು, ಎಲ್ಲರೂ ಸಂಪೂರ್ಣವಾಗಿ MLC ಆದಂಥ ಇವರು ಮಧು ಮಾದೇಗೌಡರು ಮತ್ತು ಮರ್ತಿವೇಗೌಡ, ದಿನೇಶ್ ಗುಳಿಗೌಡ ಎಲ್ಲ ಬಹುಶಃ ಇಷ್ಟೊಂದು ಒಟ್ಟೊಟ್ಟಿಗೆ ಸಾಥ್ ಕೊಟ್ಟು ನಾವು ಜಿಲ್ಲೆನಲ್ಲಿ ಅಭಿವೃದ್ಧಿ ಮಾಡಲೇಬೇಕು ಅನ್ನೋ ಒಂದು ವಾತಾವರಣ ಅಪರೂಪ. 10 ವರ್ಷ, 20 ವರ್ಷಕ್ಕೆ, 50 ವರ್ಷಕ್ಕೆ ಒಂದ್ಸಲಿ ನನಗೊಂದು ಅವಕಾಶ ಇದೆ. ಆ ಅವಕಾಶವನ್ನು ಸದುಪಯೋಗಗೊಳಿಸ್ಕೊಂಡು ಈ ಜಿಲ್ಲೆನಲ್ಲಿ ಒಂದು ಒಳ್ಳೆಯ ಕನಸನ್ನು ನೆನಸು ಮಾಡಬೇಕು ಅನ್ನೋ ದೃಷ್ಟಿ ಇದೆ. ಅದಕ್ಕೆ ಈ ಜನರನ್ನು, ಈ ಜಿಲ್ಲೆಯ 8 ಕ್ಷೇತ್ರದ ಜನ, ನಮ್ಮ ರವಿಶಂಕರ್ ಆದಿಯಾಗಿ 8 ಕ್ಷೇತ್ರನ ನನ್ನ ಜಿಲ್ಲೆ ಅನ್ನೋ ಭಾವನೆಯಲ್ಲೇ ಇಟ್ಕೊಂಡು ನಾನು ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಗೆ ತೊಗೊಂಡೋಗ್ಬೇಕು ಅಂತ ಅದಕ್ಕೆ ಅವಕಾಶ ಮಾಡ್ತಾರೆ ಅಂತ ನಂಬಿಕೆ ಇದೆ.